ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲವಿ ಜಲಾಶಯದಲ್ಲಿ 4800 ಕಿಲೋಮೀಟರ್ ಮಂಗೋಲಿಯಾ ದೇಶದಿಂದ ಬಂದ ಕ್ರೌಂಚ ಹಕ್ಕಿಗಳ ದಕ್ಷಿಣ ಭಾರತದ ಮೊದಲ ವಿಶ್ವ ಸಮ್ಮೇಳನ. ಎಲ್ಲಿಯ ಮಂಗೋಲಿಯಾ, ಎಲ್ಲಿಯ ಮಾಲವಿ ಜಲಾಶಯ? ನಿಜಕ್ಕೂ ಇಂತಹ ಪ್ರಕೃತಿ ವಿಸ್ಮಯದ ಸಾಕ್ಷಿ ನೋಡಿದಾಗ ಭೂಮಿಯ ಜೀವ ವೈವಿಧ್ಯತೆ ಸರಪಳಿ ಬಗ್ಗೆ ಒಂದು ಅಚ್ಚರಿಯ ಪ್ರಕೃತಿ ಜೀವಂತಿಕೆಗೆ ಸಾಕ್ಷಿಯ ರುಜುವು ಏನೇ. ಮಾನವ ನಿರ್ಮಿತ ಗಡಿ, ಬೇಲಿ, ಜಾತಿ, ಭಾಷೆ, ಪ್ರಾಂತ್ಯ ಎಂದು ಕೊಂಡರೂ ಎಲ್ಲವನ್ನು ಮೀರಿ ಜೀವಮಂಡಲವು ಎಲ್ಲಾ ಜೀವಿಯ ನಿಯಮಿತ ಇಲ್ಲದ ನಿಲುಗಡೆಯ ತಾಣ ಎಂಬುದನ್ನು ಸಾಬೀತು ಮಾಡುತ್ತದೆ. ಈ ಸಾಬೀತು ಕಾರ್ಯಕ್ಕೆ, ಜೀವಂತ ಸತ್ಯತೆಗೆ ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಜೀವನಾಡಿ ಮಾಲವಿ ಜಲಾಶಯದ ಒಡಲು ಸಾಕ್ಷೀಕರಿಸಿ ಕ್ರೌಂಚ ಹಕ್ಕಿಗಳ ಮೊದಲ ದಕ್ಷಿಣ ಭಾರತದ ವಿಶ್ವ ಸಮ್ಮೇಳನ ಕ್ಕೆ ಅಘೋಷಿತ ವೇದಿಕೆಯಾಗಿದೆ. ಇಂತಹ ಪ್ರಕೃತಿ ಅಚ್ಚರಿಯನ್ನು ಕಣ್ತುಂಬಿಕೊಳ್ಳದವರೇ ಪಾಪಿಗಳು ಎಂಬಂತೆ ಕ್ರೌಂಚ ಹಕ್ಕಿಗಳ ಕಲರವ ಸಂಗೀತ ಈ ವರ್ಷ ಜಲಾಶಯದ ಬಹುದೊಡ್ಡ ಸಂಖ್ಯೆಯಲ್ಲಿ ಪ್ರತ್ಯಕ್ಷವಾಗಿ ಇದೇ ಮೊದಲ ಬಾರಿಗೆ ಭಾರತದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದ ಮೊದಲ ಬಾರಿಗೆ ಇಷ್ಟು ಪ್ರಮಾಣದಲ್ಲಿ ವಲಸೆ ಬಂದ ಕ್ರೌಂಚ ಹಕ್ಕಿಗಳ ಮೊದಲ ದೊಡ್ಡ ದಂಡು ಇದಾಗಿದೆ. ಇಂತಹ ಇತಿಹಾಸ ಸೃಷ್ಟಿಗೆ ನಮ್ಮ ಮಾಲವಿ ಜಲಾಶಯದ ಅಂಗಳ ನಿರ್ಮಿಸಿದೆ. ಇತಿಹಾಸದಲ್ಲಿ ಮಹರ್ಷಿ ವಾಲ್ಮೀಕಿಯು ಕ್ರೌಂಚ ಹಕ್ಕಿಯ ಬೇಟೆಯ ಪಶ್ಚಾತ್ತಾಪದಿಂದ ಕವಿಯಾಗಿ ಶ್ರೀರಾಮಾಯಣ ಎಂಬ ಗ್ರಂಥ ಬರೆಯಲು, ವಿಶ್ವಕ್ಕೆ ಸಂಸ್ಕಾರದ ಸಂತನಾಗಲು ಕಾರಣವಾಯಿತು ಎಂಬುದು ಉಲ್ಲೇಖವಿದೆ. ಏಕಪತಿವೃತಸ್ಥರಾಗಿ ಬಾಳುವುದು ಈ ಹಕ್ಕಿಯ ಬಹುದೊಡ್ಡ ವಿಶೇಷ. ಬಹು ನಾಚಿಕೆ ಸ್ವಭಾವದ ಕ್ರೌಂಚ ಹಕ್ಕಿ ಮೊದಲು ಭಾರತದಲ್ಲಿ ಚಳಿಗಾಲದ ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳವರೆಗೆ ರಾಜಸ್ಥಾನದಲ್ಲಿ ಬೆರಳೆಣಿಕೆಯಷ್ಟು ಕಂಡುಬರುತ್ತಿದ್ದವು. ಇದೇ ಮೊದಲ ಭಾರತದಲ್ಲಿ, ಅದರಲ್ಲೂ ಮಾಲವಿ ಜಲಾಶಯದಲ್ಲಿ ಅಧಿಕ ಪ್ರಮಾಣದಲ್ಲಿ ಕಂಡು ಬಂದು ದಕ್ಷಿಣ ಭಾರತದ ದಾಖಲೆ ಸೃಷ್ಟಿಸಿವೆ ಎಂಬ ಮಾಹಿತಿಯನ್ನು ಆತ್ಮೀಯ ಅಣ್ಣ ಮೂಕ ಜೀವಿಗಳ ಉಳಿವಿಗೆ ಸಂಜೀವಿನಿ ತರ ಕೆಲಸ ಮಾಡುವ ವಿಜಯ್ ಅಣ್ಣ ಹೇಳಿದರು. ದೂರ ಮಂಗೋಲಿಯಾದಿಂದ ಬಂದ ಈ ಹಕ್ಕಿಗಳ ವೈವಿಧ್ಯತೆಯ ಬದುಕನ್ನು ನೀವು ಸಹ ಹತ್ತಿರದಿಂದ ನೋಡಬೇಕು ಎಂದರೆ ಹಗರಿಬೊಮ್ಮನಹಳ್ಳಿ ತಾಲೂಕು ಕೇಂದ್ರದಿಂದ ಕೂಗಳತೆಯ ದೂರದಲ್ಲಿ ಇರುವ ಮಾಲವಿ ಜಲಾಶಯಕ್ಕೆ ಒಮ್ಮೆ ಭೇಟಿ ನೀಡಿ. ಮುಂಜಾವಿನಲ್ಲಿ ಅಥವಾ ಸಂಜೆ ಹೋದರೆ ಇನ್ನೂ ಸೂಕ್ತ. ಕ್ರೌಂಚ ಹಕ್ಕಿಗಳ ಡೆಮ್ವಾಜೆಲ್ ಕ್ರೇನ್ ಬರ್ಡ್ ನೋಡಿ ಕಣ್ತುಂಬಿಕೊಳ್ಳಿ. ಆದರೆ ಕಲ್ಲು ಎಸೆಯುವುದು, ಮತ್ತೇನೋ ಸದ್ದು ಮಾಡುವುದನ್ನು ಹಕ್ಕಿಗಳನ್ನು ನೋಡುವಾಗ ಮಾಡಬೇಡಿ. ತುಸು ನೀರಲ್ಲೇ ಕೆಲ ದಿನಗಳ ಆಹಾರ ಅರಸಿ 4800 ಕಿಲೋಮೀಟರ್ ಕ್ರಮಿಸಿ ದೂರದಿಂದ ಬಂದ ಕ್ರೌಂಚ ಹಕ್ಕಿಗಳ ಬಹುದೊಡ್ಡ ಸಮ್ಮೇಳನ ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಜೀವವೈವಿಧ್ಯ ತಾಣದ ಮಹತ್ವವನ್ನು ಇಡೀ ವಿಶ್ವಕ್ಕೆ ಸಾರಿದೆ. ಗುಂಡಿ ನೀರಿನ ಮೀನುಗಾರಿಕೆ ಮತ್ತು ಶಾಶ್ವತ ನೀರು ಈ ಜಲಾಶಯದಲ್ಲಿ ನಿಂತರೆ ದೇಶದ ಬಹುದೊಡ್ಡ ಜೀವ ವಿಶಾಲತೆಯ ವಿಸ್ಮಯ ತಾಣ ಆಗುತ್ತದೆ ಎಂಬುದಕ್ಕೆ ಕ್ರೌಂಚ ಹಕ್ಕಿಗಳ ವಲಸೆ ಬಂದಿರುವುದಕ್ಕೆ ಜೀವಂತ ಸಾಕ್ಷಿ. ಬರಹ ಮತ್ತು ಚಿತ್ರ ಕೆ. ನಾಗರಾಜ ಉಲವತ್ತಿ.